RSS ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ತಲೆಯಲ್ಲಿ ತುಂಬಿರೋ ವಿಷ ಇದೆಯಲ್ಲ, ಅದನ್ನು ಯಾವ ಸಿರಿಂಜಲ್ಲಿ ಹೇಳಿದ್ರೂ ಕೂಡ ಖಾಲಿ ಆಗಲ್ಲ. RSSನ ಬ್ಯಾನ್ ಮಾಡ್ತೀವಿ ಅಂದರೆ ಕಾಂಗ್ರೆಸ್ಗೆ ಯಾರ್ಯಾರು ಏನೇನನ್ನು ತಗೊಂಡು ಹೊಡಿತಾರೆ ಅನ್ನೋದನ್ನು ಕೇಳಬೇಕಲ್ಲ. ನಿಮ್ಮಪ್ಪ ಇದೇ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ RSS ಶಾಖೆಗೆ ಹೋಗ್ತಾರೆ, ಅಲ್ಲಿ ಕೂತ್ಕೋತಾರೆ. ಯಾವಾಗೆಲ್ಲ ಕಾಂಗ್ರೆಸ್ಸು RSS ಬಗ್ಗೆ ಮಾತಾಡುತ್ತಲ್ಲ, ಅದೊಂದು ಕ್ಲಿಯರು. ಮುಸಲ್ಮಾನರ ಓಟುಗಳನ್ನು ಗಟ್ಟಿ ಮಾಡಬೇಕು. RSS ಅನ್ನೋದು ಈ ನಮ್ಮ ಕಡೆ ಕಾಂಗ್ರೆಸ್ ಗಿಡ ಅಂತಲೇ ಕರಿತೀವಿ, ಅದಕ್ಕೆ ಪಾರ್ಥೇನಿಯಂ ಏನು ಅಂತಾರಲ್ಲ, ಅದು ಅಲ್ಲ, ಅದು ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ಕಿತ್ತಾಕೋದು ಬಿಡಿ, ಕಡಿಯೋಕ್ಕೆ ಕೂಡ ಆಗಲ್ಲ. ನಾವು ಆಕಾಶಕ್ಕೆ ನೆಲದಲ್ಲಿ ನಿಂತ್ಕೊಂಡು ಉಗಿದ್ರೆ ಆ ಉಗುಳು ಎಲ್ಲಿ ಬೀಳುತ್ತೆ ಅಂತ ಗುರುತ್ವಾಕರ್ಷಣ ಬಲದಲ್ಲೇ ಗೊತ್ತಾಗುತ್ತೆ, ನಿಮ್ಮ ಅನುಭವದಲ್ಲಿ ಇದ್ದರೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ಈ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಈ ಟ್ರಬಲ್ ಶೂಟರ್ ಅಂತ ಒಬ್ಬರು ಇರ್ತಾರೆ, ಹಾಗೆ ಟ್ರಬಲ್ ಮೇಕರ್ಗಳಂತ ಒಂದಿಷ್ಟು ಜನ ಇರ್ತಾರೆ. ಈಗ BJPಗೆ ಬಂದರೆ ಅಮಿತ್ ಶಾ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಹಾಗೆ ಕಾಂಗ್ರೆಸ್ಸಲ್ಲಿ, ಅಂದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಈ DK ಶಿವಕುಮಾರ್ ಅವರನ್ನು ಟ್ರಬಲ್ ಶೂಟರ್ ಅಂತ ಕರೆಯೋದುಂಟು. ಹಾಗೆ ಟ್ರಬಲ್ ಮೇಕರ್ಗಳಿಗೆ ಕಾಂಗ್ರೆಸ್ಸಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಆ ಕಡೆ ಪ್ರದೀಪ್ ಈಶ್ವರ್ ಇದ್ದಾರೆ, ಈ ಕಡೆ ಇನ್ನೊಬ್ಬರು ಮಹಾನ್ ವ್ಯಕ್ತಿ, ಕಿಂಗ್ ಆಫ್ ಕಲಬುರ್ಗಿ ಅಂತ ತಮ್ಮನ್ನು ತಾವು ಭಾವಿಸಿಕೊಂಡು ಬದುಕ್ತಾ ಇರೋ ಪ್ರಿಯಾಂಕ್ ಖರ್ಗೆ ಅವರು. ಅವರಿಗೆ ಜನರೆಲ್ಲ ಈ ಮರಿ ಖರ್ಗೆ ಅಂತ ಕರೆಯೋದುಂಟು. ಅದೊಂದು ಪ್ರೀತಿ, ಒಂದು ಆತ್ಮೀಯತೆಯಿಂದ. ಅವರು ಕೂಡ ಅದಕ್ಕೆ ಯಾವುದೇ ಬೇಜಾರನ್ನು ಮಾಡ್ಕೊಳ್ಳೋದಿಲ್ಲ. ಈ ಪ್ರಿಯಾಂಕ್ ಖರ್ಗೆ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಆದರೆ ಆ ಮಾತುಗಳೆಲ್ಲ ಈ ಬೇಸ್ಲೆಸ್ ಅಂತಾರಲ್ಲ, ಆ ಥರದಲ್ಲಿ ಇರುತ್ತೆ. ಅವರು ಸೇಮ್ ನಮ್ಮ ಸಂತೋಷ್ ಲಾಡ್ ಥರ ಈ ಲೋಕಲ್ ಇಶ್ಯೂಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಏನಿದ್ರು ಮೋದಿ ಅಥವಾ RSS ಈ ಥರ ದೊಡ್ಡ ದೊಡ್ಡ ವಿಚಾರಕ್ಕೇ ಅವರು ಮಾತಾಡೋದು. RSS ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ತಲೆಯಲ್ಲಿ ತುಂಬಿರೋ ವಿಷ ಇದೆಯಲ್ಲ, ಅದನ್ನು ಯಾವ ಸಿರಿಂಜಲ್ಲಿ ಹೇಳಿದ್ರೂ ಕೂಡ ಖಾಲಿ ಆಗಲ್ಲ. ಅಷ್ಟೊಂದು ತುಂಬಿಕೊಂಡು ಯಾವಾಗಲೂ RSSನ್ನು ದ್ವೇಷ ಮಾಡ್ತಾ ಇರ್ತಾರೆ, ಯಾವಾಗಲೂ RSS ವಿರುದ್ಧ ಮಾತಾಡ್ತಾ ಇರ್ತಾರೆ. ಮೊನ್ನೆ ಒಂದು ಮಾತಾಡಿದ್ರು, RSSನ್ನು ಬಿಟ್ಟಿದ್ದೇ ಹೆಚ್ಚಾಯಿತು, ಮುಂದಿನ ಸಲ ಅಧಿಕಾರಕ್ಕೆ ಬಂದರೆ RSSನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು. ಆ ಮಾತಿಗೆ ಬಿಡು, ಈ ಚಿಕ್ಕ ಮಕ್ಕಳು ಕೂಡ ಒಂದು ಸಲ ಆದರೂ ಶಾಖೆಗೆ ಹೋಗಿ ಬಂದ ಮಕ್ಕಳಿರ್ತಾರಲ್ಲ, ಅವರು ಕೂಡ ಪಕ ಅಂತ ನಕ್ಕಿರಬಹುದು. ನಾನು ಹೇಳೋದು, RSSನ್ನು ಯಾಕಾಗಿ ಬ್ಯಾನ್ ಮಾಡ್ತೀರಾ ಅನ್ನೋ ಗಟ್ಟಿಯಾದ ಪ್ರಶ್ನೆಯನ್ನು ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳಿದ್ರೆ ಅವ್ರ ಹತ್ರ ದೇವರ ಹಣೆ ಉತ್ತರ ಇಲ್ಲ. ಸಂಘ ದ್ವೇಷವನ್ನು ಹರಡ್ತಾ ಇದೆ, ಕೋಮುವಾದವನ್ನು ಮಾಡ್ತಾ ಇದೆ, ಈ ಥರದ್ದು ಈ ಹುರುಳಿಲ್ಲದ ಉತ್ತರಗಳು ಬರಬಹುದು. ಆದರೆ ಪ್ರಿಯಾಂಕ ಖರ್ಗೆ ಅವರು ಅವರ ಬದುಕಿನಲ್ಲಿ ಬಹುಶಃ ಒಂದೇ ಒಂದು ದಿವಸ RSS ಶಾಖೆಗೆ ಹೋಗುವ ಯೋಗವನ್ನು ಹೊಂದಿಲ್ಲ. ನಾನು ಅವಕಾಶ ಅಂತ ಹೇಳಲ್ಲ, ಯೋಗ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸಂಘ ಏನನ್ನ ಕಲಿಸುತ್ತೆ, ಏನನ್ನ ತಿಳಿಸುತ್ತೆ, ಏನನ್ನ ಸೂಚಿಸುತ್ತೆ ಅನ್ನೋದು ಈ ಶಾಖೆಗೆ ಹೋಗಿ ಬಂದವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಸಂಘಕ್ಕೆ ದ್ವೇಷವನ್ನು ಹೇಳಿಕೊಟ್ಟು ಗೊತ್ತಿಲ್ಲ, ಸೇವೆ ಹಾಗೂ ದೇಶ ಪ್ರೇಮ ಇವೆರಡನ್ನೇ ಮಾತ್ರ ಅಲ್ಲಿ ಮುಖ್ಯವಾಗಿ ಕಲಿಸೋದು. ಅದೇ ಇಲ್ಲದೆ ಇದ್ದರೆ ಭಾರತೀಯನಾಗಿ ಇನ್ನೆಂತ ಬೇಕು ಬದುಕಕ್ಕೆ? ಏನೂ ಇದ್ದರೂ ಎಲ್ಲವೂ ವೇಸ್ಟ್. ಈಗ ಪ್ರಿಯಾಂಕ ಖರ್ಗೆ ಅವರು ಪದೇ ಪದೇ RSS ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವರೊಂದು ಕ್ಲಾರಿಟಿ ಕೊಡಬೇಕು. ಏನಪ್ಪ ಅಂತ ಕೇಳಿದ್ರೆ, ಇದು ನನ್ನ ಒಂದೇ ಮಾತಲ್ಲ, ಈ ಕಾಂಗ್ರೆಸ್ಸಿನ ನಿಲುವು ಕೂಡ ಹೌದು. ಮುಂದಿನ ಸಲ ಅಧಿಕಾರಕ್ಕೆ ಬಂದರೆ RSSನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂತ. ಅಲ್ಲ, ಅವ್ರದ್ದು ಅಪ್ಪನೇ AICC ಅಧ್ಯಕ್ಷರು ಅಲ್ಲ, ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬೋದು, ಅಪ್ಪ ಒಂದು ಕೆಲಸ ಮಾಡಿ, ಪ್ರೆಸ್ ಮೀಟ್ ಮಾಡಿಬಿಡಿ, ನೀವು AICC ಅಧ್ಯಕ್ಷರು, ಹೈಕಮಾಂಡ್ ಲೆವೆಲಿಗಿದ್ದೀರಿ, ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ RSS ಬ್ಯಾನ್ ಅನ್ನೋದನ್ನು ಹೇಳ್ಬಿಡಿ. ಈ ಥರದ್ದೊಂದು ಊಟ ಆಯಿತಾ ತಿಂಡಿ ಆಯಿತಾ ಕೇಳೋ ಥರದಲ್ಲಿ ಹೇಳ್ಬೋದಪ್ಪ. ಅಷ್ಟೊಂದು ಆತ್ಮೀಯತೆ ನಿಮ್ಮ ಮಧ್ಯೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡ್ತೀರಾ, ನಿಮ್ಮಪ್ಪ ಒಂದು ದಿವಸ ಕೂಡ ಅಂದರೆ RSS ವಿರುದ್ಧ ಬೇಕಾಬಿಟ್ಟು ಮಾತಾಡಿದ್ದಾರೆ, ಆದರೆ ಇಂಥ ಸಸ್ತಾಗಿಸ್ತಾ ಮಾತು ಅವರ ಬಾಯಲ್ಲಿ ಬಂದಿಲ್ಲ. ಯಾಕೆಂದರೆ ಅವರಿಗೆ ಅಲ್ಪ ಸ್ವಲ್ಪ ನಿಮಗಿಂತ ಸಿಕ್ಕಾಪಟ್ಟೆ ಸಂಘದ ಬಗ್ಗೆ ಅರಿವಿದೆ. ಅವರು ಸಂಘದ ಕಾರ್ಯಕ್ರಮಕ್ಕೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಅಂದರೆ ಈ ನಿಷೇಧ ಅಥವಾ ಗಡೀಪಾರು ಇಂಥದ್ದೆಲ್ಲ ಶಕ್ತಿ ಇರುತ್ತಲ್ಲ, ಅದೆಲ್ಲ ಮಾಡುವಂತಹ ತಾಕತ್ತಿದ್ದಾಗಲೇ ಸಂಘದ ಶಾಖೆಗೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡು ಎಲ್ಲವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅವ್ರ ಹತ್ರ ಕೇಳಿಯಲ್ಲ, RSS ಹಂಗೆ ಕೆಲಸ ಮಾಡುತ್ತೆ, RSSನ ಬ್ಯಾನ್ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ, RSSನ್ನು ಬ್ಯಾನ್ ಮಾಡ್ತೀವಿ ಅಂದರೆ ಕಾಂಗ್ರೆಸ್ಸಿಗೆ ಯಾರ್ಯಾರು ಏನೇನನ್ನು ತಗೊಂಡು ಹೊಡಿತಾರೆ ಅನ್ನೋದನ್ನು
ಕೇಳಬೇಕಲ್ಲ, ಅವರಿಗೆ ತುಂಬ ಐಡಿಯಾ ಇರುತ್ತೆ, ನಿಮ್ಗಿಂತ ಸೀನಿಯರು. ಹಾಂ, ಖಂಡಿತ ಅಪ್ಪ ಅಂದಮೇಲೆ ಸೀನಿಯರ್ ಆಗಲೇಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ RSS ವಿರುದ್ಧ ಪದೇ ಪದೇ ಮಾತಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಯಾಕೆಂದರೆ ನಿಮಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅಲ್ಲ, ನಿಮಗಿನ್ನು ಡ್ಯಾಮೇಜ್ ಆಗೋಕ್ಕೆ ಯಾವ ಜಾಗವೂ ಉಳಿದಿಲ್ಲ. ಪಕ್ಷದ ಒಂದು ವಿಚಾರಕ್ಕೆ ಯೋಚನೆ ಮಾಡಬೇಕಲ್ಲ. ಅಂದರೆ ಈ ನಮಗೆ ಕೇಂದ್ರದಲ್ಲಿ ಒಂದು ವಿಪಕ್ಷವಾಗಿ ಕಾಂಗ್ರೆಸ್ಸು, ರಾಜ್ಯದಲ್ಲಿ ಸಮರ್ಥ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು ಬೇಕಲ್ಲ. ಈ ಜನರು ರೊಚ್ಚಿಗೆದ್ಬಿಟ್ರೆ ಜನರ ಆಕ್ರೋಶದ ಮುಂದೆ ಯಾರೂ ಕೂಡ ನಿಂತ ಉದಾಹರಣೆಗಳು ರಾಜಕೀಯದಲ್ಲಿ ಇಲ್ಲ. ಹಾಗಾಗಿ RSS ಅನ್ನೋದು ಈ ನಮ್ಮ ಕಡೆ ಕಾಂಗ್ರೆಸ್ ಗಿಡ ಅಂತಲೇ ಕರಿತೀವಿ, ಅದಕ್ಕೆ ಪಾರ್ಥೆನಿಯಂ ಏನೋ ಅಂತಾರಲ್ಲ, ಅದು ಅಲ್ಲ, ಅದು ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ಕಿತ್ತಾಕೋದು ಬಿಡಿ, ಕಡಿಯೋಕ್ಕೆ ಕೂಡ ಆಗಲ್ಲ. ಆ ಕಿತ್ತಾಕ್ತೀನಿ, ದಬಾಕ್ತೀನಿ, ಏನೋ ಕಿತ್ತು ಗುಡ್ಡೆ ಹಾಕ್ತೀನಿ, ಇಂಥ ಮಾತುಗಳು ಸ್ವಲ್ಪ ಅವಾಯ್ಡ್ ಮಾಡಿ. ಜೊತೆಗೆ ಇದೇ ಕಾಂಗ್ರೆಸ್ ಪಕ್ಷ RSS ಸಂಘವನ್ನು ಈ ಪ್ರೇರಣೆಯಾಗಿ ತಗೊಂಡು ತಾವೂ ಒಂದು ಇಂಥದ್ದೇ ಒಂದು ಸಂಘಟನೆ ಮಾಡಬೇಕಲ್ಲ. ಕಾಂಗ್ರೆಸ್ ಬೆಂಬಲಿತ ಎಲ್ಲ ಈ ಅನುಯಾಯಿಗಳು ಕಾರ್ಯಕರ್ತರನ್ನು ಗುಡ್ಡೆ ಹಾಕ್ಕೊಂಡು ಸಂಘಕ್ಕೆ ಟಕ್ಕರ್ ಕೊಡೋ ಥರ ಏನು ಮಾಡಬೇಕಲ್ಲ ಅಂತ ಒಂದು ಶುರು ಮಾಡಿತ್ತು. ನಿಮಗೆ ಗೊತ್ತಿದೆ ಅನ್ನಿ, ಗೊತ್ತಿಲ್ಲ ಅಂದರೆ UT ಖಾದರ್ ಅವ್ರ ಹತ್ರ ಕೇಳಿ. ಪ್ರೇರಕ್ ಅಂತ ಹೆಸರಿಟ್ಟಿತ್ತು. ಸೇಮ್ ಸಂಘದಲ್ಲಿ ಒಂದು ದೊಣ್ಣೆ ಅಂತ ಕರಿಬೋದು, ಅದನ್ನು ಇಟ್ಕೊಂಡು ದಂಡ ಅಂತ ಕರೀತಾರೆ, ಅದನ್ನು ಇಟ್ಕೊಂಡು ಅವರು ಪರೇಡ್ ಮಾಡ್ತಾರೆ. ಹಾಗೆ ಅಲ್ಲಿ ದೇಶದ ಪರವಾಗಿ ಹೇಗೆ ಇರಬೇಕು, ರಾಷ್ಟ್ರ ಸೇವೆಗೆ ನಮ್ಮನ್ನು ನಾವು ಹೇಗೆ ಸಮರ್ಪಿಸಿಕೊಳ್ಬೇಕು ಅನ್ನೋದನ್ನೆಲ್ಲ ಸಂಘದಲ್ಲಿ ಹೇಳ್ಕೊಡ್ತಾರೆ. ಅದೇ ಥರ ಇವರು ಪರೇಡ್ ಮಾಡೋದನ್ನೇ ಸಂಘ ಅಂದ್ಕೊಂಡಿದ್ದ ಕಾಂಗ್ರೆಸ್ ಅವರು ಪ್ರೇರಕ್ ಅಂತ ಒಂದು ಮಾಡಿಕೊಂಡ್ರು. ಅದೊಳ್ಳೆ ಇಷ್ಟುದ್ದ ಇತ್ತು ಕೋಲು, ಲಾಟಿಗಿಂತ ಚಿಕ್ಕದು, ಈ ಪೊಲೀಸ್ ಕೈಲಿರುತ್ತಲ್ಲ. ಅದನ್ನು ನೋಡಿದಾಗ ನಂಗೆ ಆಶ್ಚರ್ಯ ಆಯಿತು, ಇದೇನಿದು, ನಾವೆಲ್ಲ ಮನೆಯಲ್ಲಿ ನಾಯಿ ಓಡ್ಸೋಕ್ಕೆ ಅಂತ ಒಂದು ಕೋಲು ಇಟ್ಕೊಂಡಿರ್ತೀವಲ್ಲ, ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹಿಡ್ಕೊಂಡು ಮಂಗಳೂರಿನ ಯಾವುದೋ ಪಾರ್ಕಲ್ಲಿ ಪರೇಡ್ ಮಾಡ್ತಾ ಇದ್ದಾರಲ್ಲ ಅಂತ. ಅವರಿಗೆ ಲೆಫ್ಟು ಗೊತ್ತಿಲ್ಲ, ರೈಟು ಗೊತ್ತಿಲ್ಲ, ಆ ಹ್ಯಾಂಡ್ ಸ್ವಿಂಗ್ ಅಂತ ಬರುತ್ತಲ್ಲ, ಅದು ದೇವರಾಣೆ ಅರಿವೇ ಇಲ್ಲ. UT ಖಾದರ್ ಅವರು ಅದರ ಮುಖ್ಯಸ್ಥರಾಗಿದ್ದರು. ಬೇಕಿದ್ರೆ ಕೇಳಿ, ಸದನದಲ್ಲೇ ಕೇಳಿ, ಅವ್ರ ಪಾಪ ತುಂಬ ಎತ್ತರದಲ್ಲಿ ಕೂತಿರ್ತಾರಲ್ಲ, ಹಾಗಾಗಿ ನಿಮ್ಮ ವಾಯ್ಸು ಆರಾಮಾಗಿ ಕೇಳುತ್ತೆ. ಸೊ ನಾನು ಹೇಳಕ್ಕೆ ಬಂದಿದ್ದು ಇಷ್ಟೇ, ಸಂಘ ತುಂಬ ಜನರಿಗೆ ಪ್ರೇರಣೆ ಆಗಿದೆ, ಕಾಂಗ್ರೆಸ್ ಅವರಿಗೂ ಆಗಿದೆ. ಪ್ರೇರಕ್ ಅಂತ ಒಂದು ಪ್ರತ್ಯೇಕ ಸಂಘವನ್ನು, ಅಂದರೆ ಪರ್ಯಾಯವಾಗಿ ಭಾರತದಲ್ಲಿ ಹುಟ್ಟಾಕಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಟ್ಟಿತ್ತು. ಆದರೆ ಅದು ಸಂಘ ಆಗೋಕ್ಕೆ ಆಗಲ್ಲ. ಸಂಘದ ಥರ ಕೂಡ ಮಾರನೇ ದಿವಸನೇ ಬಂದರೆ ಇಲ್ಲ, ಅಥವಾ ನೆಕ್ಸ್ಟ್ ವೀಕು ಈ ಪ್ರತಿ ಸಂಡೇ ಬರಬೇಕು, ಶನಿವಾರ ಸಾಯಂಕಾಲ ಸೇರಿಬಿಡಬೇಕು, ಇಂಥದ್ದೇನೋ ಒಂದು ನೋಟಿಫಿಕೇಷನ್ ಕೊಡ್ತೀರಲ್ಲ, ಅದಕ್ಕೆ ಕೂಡ ಜನ ಬಂದಿದ್ರು ಎಲ್ಲೋ ಗೊತ್ತಿಲ್ಲ. ಸಂಘಕ್ಕೆ ಪರ್ಯಾಯ ಕನಸಲ್ಲೂ ಕೂಡ ಆಗಲ್ಲ, ಬೇಕಾದರೆ ಮಲಗಿ ಕನಸನ್ನು ಕಾಣಿ. ಸಂಘ ಯಾವತ್ತೂ ಯಾರನ್ನೂ ದ್ವೇಷ ಮಾಡಿಲ್ಲ. ಈಗ ಮುಸಲ್ಮಾನ ಕಂಡ್ರೆ ದ್ವೇಷ ಮಾಡು, ಕ್ರಿಶ್ಚಿಯನ್ ಕಂಡ್ರೆ ಕಲ್ಲೋಗಿ, ಇಂಥದ್ದೇನು ಹೇಳ್ಕೊಟ್ಟಿಲ್ಲ. ಹೀಗಾಗಿಯೇ ಸಂಘದ ಒಂದು ಧ್ಯೇಯ ಇದೆಯಲ್ಲ, ಸಿದ್ಧಾಂತ ಇದೆಯಲ್ಲ, ಅದನ್ನು ಮೆಚ್ಚಿಯೇ ಅನೇಕ ಕಾಂಗ್ರೆಸ್ ಹಳೆ ತಲೆಗಳು ಈ RSSನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರೆಲ್ಲ ಸಂಘದ ಕಾರ್ಯಕರ್ತರಿಗೆ ಹೇಳಿದ್ದೇನು, ಕಾಂಗ್ರೆಸ್ಗೆ ಬನ್ನಿ, ಕಾಂಗ್ರೆಸ್ಗೆ ಜಾಯ್ನ್ ಆಗಿ, ಕಾಂಗ್ರೆಸ್ಗೆ ಬೆಂಬಲಿಸಿ, ಇಂಥ ಮಾತುಗಳನ್ನು ಹೇಳಿದರು. ನಮ್ಮ ರಾಷ್ಟ್ರಪತಿಗಳಾಗಿದ್ದ ಪ್ರಣಬ್ ಮುಖರ್ಜಿ ಅವರು ಕೂಡ ಈ RSS ಒಂದು ಮೇನ್ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರಾಗಿದ್ದರು. ಆಮೇಲೆ ಬಿಡಿ, ಕಾಂಗ್ರೆಸ್ ಅವ್ರನ್ನ ಸೈಡ್ ಲೈನ್ ಮಾಡಿ ಇಟ್ಬಿಡ್ತು, ಅದು ಬೇರೆ ಪ್ರಶ್ನೆ. ಯಾಕಾಗಿ ಅವರು ಬರ್ತಾರೆ? ಅವರು ಅಷ್ಟು ವರ್ಷ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಲ್ವಾ, ಸೇವೆಯನ್ನು ಕೊಟ್ಟಿಲ್ವಾ, ಕಾಂಗ್ರೆಸ್ನ ಸಿದ್ಧಾಂತವನ್ನು ಅವರು ಒಪ್ಪಿಕೊಂಡಿಲ್ವಾ? ಆದರೂ ಕೂಡ ಸಂಘದ ಸಿದ್ಧಾಂತ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದಕ್ಕಿಂತ ತುಂಬ ಎತ್ತರದಲ್ಲಿದೆ ಅನ್ನೋದನ್ನು ಅವರು ಮನಗಂಡಿದ್ರು. ಹಾಗೇನೆ RSS ಕಾರ್ಯಕ್ರಮಕ್ಕೆ ಬಂದರು, ಕೂತರು, ಕೇಳಿದರು, ಮಾತಾಡಿದರು, ಹೋದರು, ಖುಷಿಪಟ್ಟರು. ಅಲ್ಲಿಯ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಧಮಕಿಗಳನ್ನು ಹಾಕೋದಾಗಲಿ, ಅದೇ ಲಾಸ್ಟ್ ಟೈಮ್ ಅದು ಪ್ರದೀಪ್ ಈಶ್ವರ್ ಅಂತ ಇನ್ನೊಬ್ಬ ಟ್ರಬಲ್ ಮೇಕರ್ ಇದ್ದಾರಲ್ಲ, ಚಿಕ್ಕಬಳ್ಳಾಪುರ MLA, ಇದು ಸಿದ್ದರಾಮಯ್ಯನ ಸರ್ಕಾರ ನಿಮ್ಮ ಅಪ್ಪಂದಲ್ಲ ಅಂತೆಲ್ಲ ಯಾವುದೋ ಒಂದು ಪ್ರೋಗ್ರಾಮ್ ಮಾತಾಡಿ ಸರ್ಕಾರಕ್ಕೆ ಮುಜುಗರ ತಂದಿದ್ದಾರಲ್ಲ, ಆ ಥರ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಮಾಡಲೇ ಇಲ್ಲ. ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಕಿಂಗ್ ಆಫ್ ಕಲಬುರ್ಗಿ ಆಗಿರಬಹುದು, ನಿಮ್ಮಪ್ಪ AICC ಅಧ್ಯಕ್ಷರೇ ಆಗಿರಬಹುದು, ನೆಕ್ಸ್ಟು CM ಸೀಟ್ ಮೇಲೆ ಕೂಡ ನಿಮ್ಮ ಕಣ್ಣು ಇರಬಹುದು, ಆದರೆ ನೀವು CM ಆಗಿ, PM ಆಗಿ, ರಾಷ್ಟ್ರಪತಿಗಳೇ ಆಗಿ RSSನ್ನು ಕಿತ್ತಾಕ್ತೀನಿ, ಕಡ್ದಾಕ್ತೀನಿ, ದಬಾಕ್ತೀನಿ, ಹೂತಾಕ್ತೀನಿ, ಇಂಥ ಪದಪ್ರಯೋಗಗಳು ನಿಮ್ಮಲ್ಲಿಯೇ ಇರಲಿ. ನಿಮ್ಮ ಕಲಬುರ್ಗಿ ಒಳಗಡೆ ನಿಮ್ಮ ಮಾತನ್ನು ಕೇಳಿಕೊಂಡಿರುವ ನಿಮ್ಮ ಮತ ಬಾಂಧವರು ಇದ್ದಾರಲ್ಲ, ನಮಗೆ ಬಾಂಧವರಲ್ಲ, ನಿಮ್ಮ ವೋಟ್ ಬ್ಯಾಂಕ್ ಇದೆಯಲ್ಲ, ನೀವು ಅವರಿಗೆ ಹೇಳಿ, ಅವರನ್ನು ಖುಷಿಪಡಿಸಿ, ಹಾಗೆ ನಿಮ್ಮ ವೋಟುಗಳನ್ನು ಗಟ್ಟಿ ಮಾಡಿಕೊಳ್ಳಿ. ಯಾವಾಗೆಲ್ಲ ಕಾಂಗ್ರೆಸ್ಸು RSS ಬಗ್ಗೆ ಮಾತಾಡುತ್ತಲ್ಲ, ಅದೊಂದು ಕ್ಲಿಯರು.
ಮುಸಲ್ಮಾನರ ಓಟುಗಳನ್ನು ಗಟ್ಟಿ ಮಾಡಬೇಕು. ಆವಾಗವಾಗ ಮುಸ್ಲಿಮರು ಕೂಡ ಸ್ವಲ್ಪ ಜ್ಞಾನ ಬಂದಂಗೆ ಆಡ್ತವೆ. ಅಂದರೆ ಈ ಕಾಂಗ್ರೆಸ್ಸು ನಮ್ಮನ್ನು ಬಳಸಿಕೊಳ್ತಾ ಇದೆ, ನಮಗಾಗಿ ಏನೂ ಮಾಡ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋತಾವೆ. ಹಾಗಾಗಿ ಸ್ವಲ್ಪ 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 ಛಿದ್ರ ಆದಾಗ ಇವ್ರನ್ನ ಒಂದು ಮಾಡೋಕ್ಕೆ ಏನಾದರೂ ಬೇಕಲ್ಲ. ಹಿಂದೂಗಳ ಮಧ್ಯೆ ಜಾತಿ ಒಂದು ಬೆಂಕಿ ಹಚ್ಚಿದ್ರೆ ಹಿಂದೂಗಳು ಮಾತ್ರ ಹೊಡ್ಕೋತಾರೆ. ಆದರೆ RSS ಅನ್ನೋದು ಕೋಮುವಾದಿ ಸಂಘ. ಹಾಗಾಗಿ RSSನ ಬ್ಯಾನ್ ಮಾಡ್ತೀವಿ ಅಂದ್ಬಿಟ್ರೆ ಈ ಮುಸಲ್ಮಾನರು ಒಟ್ಟಾಗಿ ಬಿಡ್ತಾರೆ. ಈ ನಮಾಜಿಗೆಲ್ಲ ಸೇರ್ತಾರಲ್ಲ ಆ ಥರದಲ್ಲಿ, ಇಫ್ತಾರ್ ಕೂಟಕ್ಕೆಲ್ಲ ಕೂರ್ತಾರಲ್ಲ ಆ ಥರದಲ್ಲಿ ಸೇರ್ತಾರೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಹಾಗಾಗಿ RSSನ ನೀವು ಬ್ಯಾನ್ ಮಾಡೋದು ನಿಮ್ಮ ಕನಸಿನ ಮಾತು ಅಂತ ಹೇಳಿದ್ನಲ್ಲ, ಅದೇ ಆವಾಗಲೇ ಮಲಗಿ ಕನಸು ಕಾಣಿ. ಹಾಗಾಗಿ ನೀವು ಮುಸ್ಲಿಮರ ಓಲೈಕೆಗಾಗಿ RSSನ ಬೈಕೋತಾ ಇರಿ. ಯಾಕೆಂದರೆ ನರಿಯ ಕೂಗು ಗಿರಿಯ ಮುಟ್ಟಲ್ಲ. ಜೊತೆಗೆ ನಾವು ಆಕಾಶಕ್ಕೆ ನೆಲದಲ್ಲಿ ನಿಂತ್ಕೊಂಡು ಉಗಿದ್ರೆ ಆ ಉಗುಳು ಎಲ್ಲಿ ಬೀಳುತ್ತೆ ಅಂತ ಗುರುತ್ವಾಕರ್ಷಣ ಬಲದಲ್ಲೇ ಗೊತ್ತಾಗುತ್ತೆ ನಿಮ್ಮ ಅನುಭವದಲ್ಲಿ ಇದ್ದರೆ. ಏನು ಹೇಳ್ತೀರಾ? ಜೈ ಶ್ರೀರಾಮ್.